ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. 8 ವರ್ಷಕ್ಕೊಮ್ಮೆ ನಡೆಯುವ ಓಂ ಶಕ್ತಿ ತಾಯಿ ವೇಲ್ವಿ ಮಹಾಯಾಗ. ಭಕ್ತರಿಗೆ ವಸಂತ್ ಕುಮಾರ್ ಆಹ್ವಾನ. ಶಿಡ್ಲಘಟ್ಟ ನಗರದ ವಾಸವಿ ರಸ್ತೆಯಲ್ಲಿರುವ ಗಂಗಮ್ಮ ದೇವಿ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿರುವ ಓಂ ಶಕ್ತಿ ದೇವಿಯ ವೇಲ್ವಿ ಮಹಾಯಾಗವು ಮುಂದಿನ ತಿಂಗಳ 19 ರಂದು ವಿಜೃಂಭಣೆಯಿಂದ ನಡೆಯಲಿದ್ದು, ಅಪರೂಪದ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಶಿಡ್ಲಘಟ್ಟ ತಾಲೂಕು ಓಂ ಶಕ್ತಿ ಸೇವಾ ಟ್ರಸ್ಟ್ ಅಧ್ಯಕ್ಷ ವಸಂತ್ ಕುಮಾರ್ ಭಕ್ತರಿಗೆ ಆಹ್ವಾನ ನೀಡಿದರು. ಈ ಕುರಿತು ಮಾತನಾಡಿದ ಅವರು, 8 ವರ್ಷಕ್ಕೊಮ್ಮೆ ನಡೆಯುವ ವೇಲ್ವಿ ಮಹಾಯಾಗವು ವಿಶೇಷ ಮಹತ್ವ ಹೊಂದಿದ್ದು, ಭಕ್ತಿಭಾವದಿಂದ ಪಾಲ್ಗೊಳ್ಳುವವರಿಗೆ ತಾಯಿಯ ಅನುಗ್ರಹ ಲಭಿಸುತ್ತದೆ. ಮದುವೆಯಾಗದೇ ಇರುವವರಿಗೆ ವಿವಾಹ ಯೋಗ, ಸಂತಾನ ಭಾಗ್ಯಕ್ಕಾಗಿ ಪ್ರಾರ್ಥಿಸುವವರಿಗೆ ಮಕ್ಕಳ ಭಾಗ್ಯ ಸೇರಿದಂತೆ ಭಕ್ತರ ಇಷ್ಟಾರ್ಥಗಳು ನೆರವೇರುತ್ತವೆ ಎಂಬುದು ಭಕ್ತರ ನಂಬಿಕೆಯಾಗಿದೆ ಎಂದು ಹೇಳಿದರು. ಮಹಾಯಾಗದ ಅಂಗವಾಗಿ ಬೆಳಿಗ್ಗೆ ಗಣಪತಿ ಹೋಮ, ಚಂಡಿ ಹೋಮ, ತಾಯಿ ವೇಲ್ವಿ ಮಹಾಯಾಗ ಹಾಗೂ ವಾರಾಹಿ ಹೋಮ ಸೇರಿದಂತೆ ವಿವಿಧ ಧಾರ್ಮಿಕ ಮತ್ತು ಪೂಜಾ ಕಾರ್ಯಕ್ರಮಗಳು ನಡೆಯಲಿವೆ. ಈ ಅಪರೂಪದ ಸುವರ್ಣಾವಕಾಶವನ್ನು ಭಕ್ತರು ಸದುಪಯೋಗಪಡಿಸಿಕೊಂಡು ಕುಟುಂಬ ಸಮೇತರಾಗಿ ಆಗಮಿಸಿ ತಾಯಿ ಕೃಪೆಗೆ ಪಾತ್ರರಾಗಬೇಕೆಂದು ವಸಂತ್ ಕುಮಾರ್ ಮನವಿ ಮಾಡಿದರು. ನಿವಾಸ್ BCTV ನ್ಯೂಸ್ ಶಿಡ್ಲಘಟ್ಟ. ನಮಸ್ತೆ ಭಕ್ತர்களೇ, ನನ್ನ ಹೆಸರು ವಸಂತ್ ಕುಮಾರ್ ಅಂತೇಳಿ ಶಿಡ್ಲಘಟ್ಟ ತಾಲೂಕು ಓಂ ಶಕ್ತಿ ಸೇವಾ ಟ್ರಸ್ಟ್ ಅಧ್ಯಕ್ಷರಾಗಿದ್ದೀನಿ. ನಮ್ಮ ಶಿಡ್ಲಘಟ್ಟದಲ್ಲಿ ಈ ಹಿಂದೆ 8 ವರ್ಷಕ್ಕೆ ಹಿಂದೆ ಮೇಲ್ಮರುತ್ತೂರು ಆದಿಪರಾಶಕ್ತಿ ದೇವಸ್ಥಾನದಿಂದ ಬಂದು ವೇಲ್ವಿ ಮಹಾಯಾಗ ಅಂತ ನಡೆಸಿದ್ವಿ. ಈಗ ಮತ್ತೆ ನಾಳೆ ತಿಂಗಳು 19ನೇ ತಾರೀಕು ಇದೇ ನಮ್ಮ ಶಿಡ್ಲಘಟ್ಟ ವಾಸವಿ ರಸ್ತೆಯಲ್ಲಿರುವ ಗಂಗಮ್ಮ ದೇವಾಲಯದಲ್ಲಿ ಆ ವೇಲ್ವಿ ಮಹಾಯಾಗವನ್ನು ನಡೆಸ್ತಾ ಇದ್ದೀವಿ. ಇದರ ಫಲ ಏನಂದರೆ, ಮದುವೆ ಆಗದೆ ಇರುವಂಥ ಭಕ್ತರು ಯಾರಾದರೂ ಇದ್ದರೆ ಮತ್ತು ಮಕ್ಕಳಾಗದೇ ಇರೋರು ಯಾರಾದರೂ ಇದ್ದರೆ ಈ ಯಾಗದಲ್ಲಿ ಪಾಲ್ಗೊಂಡ್ರೆ ಖಂಡಿತವಾಗ್ಲೂ ಅದರ ಪ್ರತಿಫಲ ಸಿಗೇ ಸಿಗುತ್ತೆ. ನಿಜವಾಗ್ಲೂ ಈ ಸುವರ್ಣಾವಕಾಶವನ್ನು ಯಾರು ಕಳ್ಕೊಳ್ಬೇಡ್ರಿ. ಎಲ್ಲರೂ ಬಂದು ತಾಯಿ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ವಿನಂತಿ. ಇದು ಯಾವ ರೀತಿ ಪ್ರತಿ ವರ್ಷ ಬರುತ್ತಾ? ಪ್ರತಿ ವರ್ಷ ಬರಲ್ಲ, 8 ವರ್ಷಕ್ಕೂ ಅವರು ನಮಗೆ ಡೇಟ್ ಕೊಡಬೇಕು. 8 ವರ್ಷ ಆಗಿತ್ತು ಕೊಟ್ಟು ಈಗ ಮತ್ತೆ ನಮ್ಮ ಶಿಡ್ಲಘಟ್ಟ ಡೇಟ್ ಕೊಟ್ಟು ಕರೆಸಿದ್ದಾರೆ. ನಾವು ಇಲ್ಲಿ ದೇವಾಲಯದಿಂದ ಪಕ್ಕದಲ್ಲಿ ಒಂದು ಹಾಲ್ ತಗೊಂಡಿದ್ವಿ, ಅಲ್ಲಿಗೆ ಓಂ ಶಕ್ತಿ ಅಮ್ಮನವರು ಸ್ಥಳಾಂತರ ಮಾಡ್ತಾ ಇದ್ದೀವಿ. ಆದ್ದರಿಂದ ಅದೇ ಟೈಮ್ಗೆ ಆ ಯಾಗನೂ ಇಟ್ಕೊಂಡಿದ್ವಿ. ದಯವಿಟ್ಟು ಭಕ್ತಾದಿಗಳೆಲ್ಲರೂ ಬಂದು ಆ ಯಾಗದಲ್ಲಿ ಪಾಲ್ಕೊಂಡು ತಾಯಿ ಕೃಪೆಗೆ ಆಶೀರ್ವಾದ. ಆವತ್ತಿನ ದಿನ ಯಾವ ರೀತಿ ವಿಶೇಷ ಹಮ್ಮಿಕೊಂಡಿದ್ದೀರಾ ಸರ್? ಬೆಳಗ್ಗೆ ಕಾರ್ಯಕ್ರಮ ಏನೇನು ಆಯೋಜನೆ ಮಾಡಿದ್ದೀರಾ? ಬೆಳಗ್ಗೆ ಗಣಪತಿ ಹೋಮ ಇರುತ್ತೆ, ಮತ್ತು ಚಂಡಿ ಹೋಮ ಇರುತ್ತೆ, ತಾಯಿ ವೇಲ್ವಿ ಮಹಾಯಾಗ ಇರುತ್ತೆ. ಆವತ್ತಿನ ದಿನ ವಿಶೇಷ ಏನಂದರೆ, ಈಗ ಈ ಆಷಾಢ ಅಮಾವಾಸ್ಯೆಯಲ್ಲಿ ನವರಾತ್ರಿಗಳು ಸ್ಟಾರ್ಟ್ ಆಗುತ್ತೆ. ಏನಂದರೆ ಅದು ವಾರಾಹಿ ನವರಾತ್ರಿಗಳಂತ. ವಾರಾಹಿ ದೇವಿಗೆ ಇಷ್ಟವಾದಂಥ 5ನೇ ದಿನ ಆದಂಥ ವಾರಾಹಿ ದೇವಿಗೆ ಪ್ರಿಯವಾದಂಥ ದಿನ ನಾವು ಈ ಯಾಗವನ್ನು ಇಟ್ಕೊಂಡಿದ್ದೀವಿ. ಆವತ್ತಿನ ದಿನ ವಾರಾಹಿ ಹೋಮನೂ ಇರುತ್ತೆ. ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ. ದಯವಿಟ್ಟು ಭಕ್ತಾದಿಗಳೆಲ್ಲ ಬಂದು ಸಹಕರಿಸಬೇಕಾಗಿ ವಿನಂತಿ. ಎಷ್ಟು ಜನ ಸೇರ್ಬೋದು ನಿರೀಕ್ಷೆ ನಿಮಗೆ? ನಮ್ಮ ಕಡೆಯಿಂದ ಒಂದು 500 ಜನ ಸೇರ್ತಾರೆ ಅಂತ ನಂಬಿಕೆ ಇದೆ. ತಾಯಿಯ ಆಶೀರ್ವಾದ ಇದ್ದರೆ ಎಷ್ಟು ಜನ ಆದರೂ ಬರ್ಬೋದು. ಡಾಕ್ಟರ್ ರಂಗಾರಾವ್ ಹಾಸ್ಪಿಟಲ್, ಗಜಾನನ ಸರ್ಕಲ್, ಚಿಂತಾಮಣಿ. ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು BP ಚಿಕಿತ್ಸೆಗಳು ಪ್ರಾರಂಭವಾಗಿವೆ. A to Z ಚರ್ಮ ಮತ್ತು ಮರ್ಮವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100ರಷ್ಟು ಪರಿಹಾರ ಸಿಗಲಿದೆ. ಧೂಮಪಾನ, ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 9916731170 ಸಂಪರ್ಕಿಸಬಹುದು.